ಓ, ನಿನ್ನೆಯಿಂದ ಕಾದಿದ್ಕು ಇವತ್ತು ಬರ್ತಾ ಇದ್ದಾಳಲ್ಲ ಲಸ್ಮಕ್ಕನ ಮಗಳು ಲಾವಣ್ಯ. ಓ ಲಾವಣ್ಯ, ಬಾರಮ್ಮ. ಅಲ್ಲ ನೆನ್ನೆ ಊರಿಗೆ ಬಂದ ತಕ್ಷಣ ಮನೆಗೆ ಹೋಗಿ ಬರ್ತೀನಿ ಅಂದೆ, ಬರಲೇ ಇಲ್ಲ. ನಮ್ ದಿವ್ಯಾನು ನೀನ್ ಮಾತಾಡ್ಸ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಫೋನ್ ಮಾಡಿದ್ರೆ ನಾಳೆ ಬರ್ತೀನಿ ಅಂದಂತೆ. ಹೌದಾ ಆಂಟಿ, ಸ್ವಲ್ಪ ಕೆಲಸ ಇತ್ತು, ನನಗೂ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ಹಂಗಾಗಿ ಬರಕ್ ಆಗ್ಲಿಲ್ಲ. ನಾಳೆ ಹೋಗಿ ಅಂತೆ ಬಿಡು ಅಂತ ಅಮ್ಮ, ಅದಕ್ಕೆ ಮನೆಯಲ್ಲೇ ಇದ್ದೆ. ಏನ್ ಮಾಡ್ತಿದ್ದಾಳೆ ದಿವ್ಯಾ? ಚೆನ್ನಾಗಿದ್ದಾಳೆ ಈಗ? ಪರವಾಗಿಲ್ವಾ? ಪರವಾಗಿಲ್ಲಮ್ಮ, ಈಗ ಒಂದ್ ಸ್ವಲ್ಪ ಎದ್ದು ಒಬ್ಳೇನೆ ಒಂದೇ ಕಾಲಲ್ಲಿ ಓಡಾಡ್ತಾಳೆ. ಆದ್ರೆ ದೂರ ಬರ ಎಲ್ಲೂ ನಡಿಯಕ್ಕಾಗಲ್ಲ. ಹಿಂಗೆ ಅವಳ ಕೆಲಸ ಅವಳು ಮಾಡಂಗ ಆಗ್ಯವಳೆ. ಇನ್ನೂ ಒಂದ್ 15 ದಿವಸ ಹೋದ್ರೆ ಹುಷಾರಾಗ್ಬೋದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಹೋಗಿದ್ವಿ ನಿನ್ನೆ ದಿವಸ, ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡ್ ಬಂದ್ವಿ. ಇನ್ನ ಸ್ವಲ್ಪ ದಿನ ಕಾಲು ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಾರಮ್ಮ ಬಾ, ನೀನು ಬಂದಿಯಲ್ಲ. ಅವಳಂತೂ ನಿನ್ ನೆನೆಸ್ಕೊಳ್ದೆ ಇರೋ ದಿನಾನೇ ಇಲ್ಲ. ಲಾವಣ್ಯ ತುಂಬಾ ಒಳ್ಳೆ ಹುಡುಗಿ, ನನಗೆ ಯಾವಾಗ್ಲೂ ಧೈರ್ಯ ಹೇಳ್ತಿರ್ತಾಳೆ. ಅವಳು ನಾನು ಜೊತೆಗೆ ಓದಿದ್ವಿ, ಆದ್ರೆ ಅವಳು ಹಾಸ್ಟ್ಲಿಗೆ ಓದ್ಲು, ನಾನು ಇಲ್ಲೇ ಸೇರ್ಕೊಂಡೆ ಅಂತ ನಾ ಹೇಳ್ತಾ ಇರ್ತಾಳೆ. ಬಾ ಬಾ, ಒಳಗಡೆ ಇದ್ದಾಳ? ಒಳಗಿದ್ದಾಳೆ, ಬಾರಮ್ಮ. ದಿವ್ಯಾ ದಿವ್ಯಾ, ಲಾವಣ್ಯ ಬಂದಿದ್ದಾಳೆ ಕಣೆ. ಹೌದಾ, ಬಾ ಲಾವಣ್ಯ ಬಾ. ಯಾಕೆ ನೆನ್ನೆ ಬರ್ಲಿಲ್ಲ? ನೆನ್ನೆ ಏನೋ ಸುಸ್ತಾಗಿತ್ತಂತೆ ಊರಿಂದ ಬಂದು, ಹಂಗಾಗಿ ರೆಸ್ಟ್ ತಗೊಂಡಿದ್ದಾಳೆ. ಬಂದಿದ್ದಾಳಲ್ಲ ಬಿಡು, ನೀವಿಬ್ರು ಕುತ್ಕೊಂಡು ಮಾತಾಡ್ತಾ ಇರಿ. ಕಾಫಿ ಕಾಸ್ಕೊಬತ್ತೀನಿ ನಿಮ್ಗೆ. ಅಯ್ಯೋ, ಕಾಫಿ ಟೀ ಎಲ್ಲ ಕುಡಿಯಲ್ಲ ಆಂಟಿ, ಬೇಡ, ಏನು ಬೇಡ, ಕುತ್ಕೊಳ್ಳಿ ನೀವು ಸುಮ್ನೆ. ನಾನೇನು ಊಟ ಮಾಡಂಗಿಲ್ಲ, ಕಾಫಿ ಟೀ ಏನು ಕುಡಿಯಂಗೇನು ಇಲ್ಲ, ಕುತ್ಕೊಳ್ಳಿ ಸುಮ್ನೆ. ಅಯ್ಯೋ, ಎಷ್ಟು ಒಳ್ಳೆ ಹುಡುಗಿನಮ್ಮ ನೀನು. ನಿನ್ಗಂತೂ ತುಂಬಾ ಆರೋಗ್ಯದ ಬಗ್ಗೆ ಕಾಳಜಿ ಅನ್ಸುತ್ತೆ ಅಲ್ವಾ? ನಮ್ ದಿವ್ಯನ್ಗೂ ಸ್ವಲ್ಪ ಹೇಳ್ಕೊಡಮ್ಮ, ನೀನ್ ಯಾವ ತರ ಎಲ್ಲನ ಮೇಂಟೈನ್ ಮಾಡ್ತೀಯಾ, ಎಲ್ಲನ ಅದು ಇದೂನು ಡಯಟ್ ಎಲ್ಲನ ಅಂತಾನ. ಅಯ್ಯೋ, ಡಯಟ್ ಗಿಯಟ್ ಇಲ್ಲ ಏನು ಆಂಟಿ, ಚೆನ್ನಾಗಿ ಊಟ ಮಾಡ್ತೀನಿ, ನೀರು ಕುಡಿತೀನಿ, ನಿದ್ದೆ ಮಾಡ್ತೀನಿ, ಯಾವ್ದು ಚಿಂತೆ ಮಾಡಲ್ಲ ಅಷ್ಟೇನೆ. ದಿವ್ಯಾ, ಕಾಲು ಹೇಗಿದೆ ಈಗ? ಪರವಾಗಿಲ್ಲ ಲಾವಣ್ಯ, ಚೆನ್ನಾಗಿದ್ದೀನಿ. ಇವಾಗ ಒಂದ್ ಸ್ವಲ್ಪ ನಾನು ಒಬ್ಳೆ ಎದ್ದು ಓಡಾಡ್ತೀನಿ. ನಿನ್ನೆ ಹೋಗಿದ್ವಿ ಚೆಕಪ್ಗೆ, ಹುಷಾರ ಆಗ್ತೀಯಮ್ಮ ಬೇಗನ, ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ನಾನು ದಿನ ಒಂದು ಮೊಟ್ಟೆ, ಹಾಲು ಎಲ್ಲ ತರಕಾರಿ ತಿಂತೀನಿ, ಹಣ್ಣು ತಿಂತೀನಿ, ಹಂಗಾಗಿ ಸ್ವಲ್ಪ ಬೇಗನೆ ಹುಷಾರಾದೆ. ಕುತ್ಕೋ ಲಾವಣ್ಯ. ಹೌದಾ, ಸರಿ. ಮತ್ತೆ ಇನ್ನೇನ್ ಸಮಾಚಾರ? ಏನು ನಿನಗೆ ಡೈವರ್ಸ್ ಆಯ್ತಂತೆ? ಏನ್ ಮಾಡೋದು ಹೇಳು, ಈ ಗಂಡ್ಮಕ್ಳೇ ಹಿಂಗೆ, ಯಾರನ್ನೂ ನಂಬಕ್ಕಾಗಲ್ಲ. ಯಾರನ್ನಾದ್ರೂ ನಂಬಿ ಮದ್ವೆ ಆದ್ರೆ ಇನ್ನೊಬ್ಬಳಿಂದ ಓಡೋಗ್ತಾರೆ, ಓಡಾಡ್ಕೊಂಡು. ಅದಕ್ಕೆ ಮದಿಕ ಯಾರನ್ನಾದ್ರೂ ಹಳ್ಳಿ ಹುಡುಗನ್ನೇ ಮದ್ವೆ ಆಗ್ಬೇಕು. ಪೆದ್ದ ಆದ್ರೂ ಸರಿ, ಎಂತವನಾದ್ರೂ ಸರಿ, ಓದಿರೋನ್ನ ಮಾತ್ರ ನಮ್ಮ ಮದ್ವೆ ಆಗ್ಬಾರ್ದು ಕಣೆ ಲಾವಣ್ಯ. ಸ್ವಲ್ಪ ಪೆದ್ರಾದ್ರೂ ಸರಿ, ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಆ ನಂದಿನಿನೇ ವಾಸಿ. ನೋಡು, ಏನು ತಿಳಿದೇ ಇರೋ ಆ ಸಿದ್ದನ್ ಮದ್ವೆ ಆಗಿ ಇವತ್ತು ನೆಮ್ಮದಿಯಾಗಿದ್ದಾಳೆ. ಅವಳು ಹೇಳ್ದಂಗೆ ಅವ್ನು ಕೇಳ್ತಾನೆ. 5 ಹಸುಗಳನ್ನ ಕಟ್ಕೊಂಡು, ಹೊಸ ಮೆಸ್ಕೊಂಡು, ಹಾಲ್ ಕರ್ದು ಹಾಕ್ತಾನೆ. ಅವಳು ದುಡ್ಡು ಎಣಿಸ್ಕೊಂಡು ಆರಾಮ ಮಹಾರಾಣಿ ತರ ಇದ್ದಾಳೆ. ನಾನು 2 ಲಕ್ಷ ದುಡಿತಾನೆ, 3 ಲಕ್ಷ ದುಡಿತಾನೆ ಅಂತ ಕಟ್ಕೊಂಡಿದ್ಕೆ ಆ ಮದನು ಸರಿಯಾಗಿ ಕೈ ಕೊಟ್ಟು ಸಾಲಾನು ಮಾಡಿ ಹೋಗ್ಬಿಟ್ಟ, ನನ್ ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಂಡು ಆರಾಮಾಗಿದ್ದಾನೆ ಇದೇ ಊರಲ್ಲಿ. ಅದಕ್ಕೆ ನೀನಂತ ತಪ್ಪು ಮಾಡ್ಬೇಡ ಲಾವಣ್ಯ, ಹೇಳಿರ್ತೀನಿ. ಶ್ರೀಮಂತರು, ಓದಿರೋ ಹುಡುಗ ಅಂತ ಹೇಳಿ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಹೇಳಿರ್ತೀನಿ. ಅಯ್ಯೋ, ಓದಿರೋರು ಬುದ್ಧಿವಂತರು ಎಲ್ರು ಅದೇ ತರ ಇರಲ್ಲ ಬಿಡು. ನೀನ್ ಯಾಮಾರಿದ್ಯಾ ಅಷ್ಟೇನೆ. ದುಡ್ಡಿನ ಆಸೆಗೆ ಬೀಳ್ಬಾರ್ದು. ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆದ್ರೆ ಚೆನ್ನಾಗಿರ್ತೀವಿ. ನಂದಿನೀನು ಒಂಥರ ಲಕ್ಕಿನೇ. ಆ ಸಿದ್ದು ಅವರು ಓದ್ದೇ ಇದ್ರು ಚೆನ್ನಾಗಿ ನೋಡ್ಕೊಂತಾರೆ, ಒಳ್ಳೆ ಮನ್ಸಿದೆ. ಹಂಗಾಗಿ ನಂದಿನಿ ಚೆನ್ನಾಗಿದ್ದಾಳೆ ಬಿಡು. ಏನ್ ಚೆನ್ನಾಗಿದ್ದಾಳೋ ಏನೋ ಬಿಡಮ್ಮಲ್ಲ ಮಣ್ಯ. ಎಲ್ಲ ಅತ್ತೇನು, ಆಮೇಲೆ ಮೈದ್ನನ್ನು ನಾದ್ನಿನು ಚೆನ್ನಾಗಿ ನೋಡ್ಕೊಂಬದೇ ಇಲ್ಲ. ಅವಳು, ಅವಳ ಗಂಡ ಮಗ ಚೆನ್ನಾಗಿದ್ದಾರೆ ಅಷ್ಟೇನೆ. ಅವಳು ಕೆಟ್ಟೋಗಿದ್ದಾಳೆ, ಕಂಡವ್ರ ಮಾತು ಕೇಳ್ಕೊಂಡು. ಅವರೇ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನಂದಿನಿ ಒಳ್ಳೆಯವಳು, ನನಗೂ ಗೊತ್ತಿದೆ. ಏನ್ ಒಳ್ಳೆಯವಳು ಏನೋ, ಮದ್ವೆ ಆದ್ಮೇಲೆ ತುಂಬಾ ಬದಲಾಗಿದ್ದಾಳಮ್ಮ. ನೀನು ಅವಳಿಗೆ ಒಳ್ಳೆಯವಳು ಅಂತ ಅನ್ಕೊಂಬಕ್ ಹೋಗ್ಬೇಡ, ಆಮೇಲೆ ಅವಳ ಮಾತು ಕೇಳಕ್ ಹೋಗ್ಬೇಡ. ಹಂಗೆಲ್ಲ ಏನು ಇಲ್ಲ ಆಂಟಿ, ನಾನು ಯಾಕೆ ಅವ್ರ ಮಾತು ಕೇಳಲಿ? ನನ್ನ ಫ್ರೆಂಡು ಅವಳು ನಂದಿನಿ ಅಷ್ಟೇನೆ. ನಮ್ಮ ಅಮ್ಮನೇ ಅಂತೆ ಅವ್ರನ್ನ ಇಬ್ರು ಮದ್ವೆ ಮಾಡಿದ್ದು. ಎಲ್ಲ ಗೊತ್ತು ನನ್ಗೂನು. ನಿಮ್ಮಮ್ಮಯ್ಯ ಎಲ್ಲದಕ್ಕೂ ಮೂಗು ತೋರ್ಸಕ್ ಹೋಗಿ ಕೊನೆಗೆ ತಾನೇ ಬೈಸ್ಕೊಂತಾಳೆ. ಅದಕ್ಕೆ ನೀನು ನಿಮ್ಮ ಅಮ್ಮನ ತರ ಆಗಕ್ ಹೋಗ್ಬೇಡ, ಇನ್ನೊಬ್ರಿಗೂ ಸಹಾಯ ಮಾಡಕ್ ಹೋಗಿ ನೀನ್ ಸಿಗಾಕಮಕ್ ಹೋಗ್ಬೇಡ. ನೀನ್ ಬುದ್ಧಿವಂತಿಕೆಯಿಂದನ ಯೋಚನೆ ಮಾಡು. ನೀನು ಅಷ್ಟೇನೆ, ಒಬ್ಬ ಓದಿಲ್ದೇ ಇರೋ ಹುಡುಗನ ಮದ್ವೆ ಆಗು, ಅವನಾದ್ರೆ ನೀನ್ ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ. ಅಯ್ಯೋ, ಈ ಕಾಲದಾಗೆ ಓದಿಲ್ದೇ ಇರೋರು ಒಳ್ಳೆಯವರು ಯಾರು ಸಿಗ್ತಾರೆ ಹೇಳು? ಏನೋ ಸಿದ್ದು ಅಂತವ್ರು ಸಿಗೋದು ಬಹಳ ಅಪರೂಪ. ಅಯ್ಯೋ, ನಮ್ಮೂರಾಗೆ ಇನ್ನೂ ಒಬ್ಬ ಹುಡುಗ ಇದ್ದಾನೆ ಕಣೆ. ಒಂದ್ ಸ್ವಲ್ಪ ಅವನು ಓದಿಲ್ಲ ಅಷ್ಟೇನೆ, ವಯಸ್ಸುನು ಆಗೈತೆ, ಆದ್ರೂ ತುಂಬಾ ಒಳ್ಳೆ ಹುಡುಗ. ಅವನು ಅಷ್ಟೇನು ಓದಿಲ್ಲ ಏನಿಲ್ಲ, ಆದ್ರಿಂದನ ಅವನು ಎಂಟಿ ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ. ಅದಕ್ಕೆ ಮದ್ವೆ ಆಗೋದಾದ್ರೆ ನೋಡಮ್ಮ. ಯಾರಂಟಿ ಅದು? ನಮ್ಮೂರಲ್ಲಿ ಆ ಥರ ಹುಡುಗ ಯಾರಿದ್ದಾರೆ?
ಇನ್ಯಾರು ನಮ್ಮ ಸಾಕಮ್ಮನ ಮಗ ಗುಂಡ ಅಂತ ಇಲ್ವಾ? ಅವ್ನಿಗೆ ಇನ್ನೂ ಮದ್ವೆ ಆಗಿಲ್ಲ, ಹೆಣ್ಣು ಹುಡುಕ್ತಾ ಇದ್ದಾರೆ. ಆದ್ರೆ ಅವನೊಂದಿಷ್ಟು ಪೆದ್ದ ನಂಗೆ ಆಡ್ತಾನೆ ಅಂತ ಯಾರು ಕೊಡಲ್ಲ ಅಷ್ಟೇನೆ. ಆದ್ರೆ ಅವನು ತುಂಬಾ ಒಳ್ಳೆ ಹುಡುಗ. ಮದ್ವೆ ಆದ್ರೆ ಎಂಟಿ ಹೇಳ್ದಂಗೆ ಕೇಳ್ಕೊಂಡು ಆರಾಮಾಗಿ ಇರ್ತಾನೆ. ಎಂಟಿ ಅಂತ ಮಹಾರಾಣಿ ತರ ಇರ್ಬೋದು. ಅವನ ಹತ್ರ ಕೆಲಸ ಮಾಡಿಸ್ಕೊಂಡು ದನಾಗಿ ನಾನು ಹೊಸ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಹೆಂಗಾದ್ರೂ ಅವಳು ಏನ್ ಕೆಲಸ ಹೇಳ್ತಾಳೋ ಆ ಕೆಲಸ ಮಾಡ್ಕೊಂಡಿರ್ತಾನೆ. ಅವನೊಂದು ಮಾತನ್ನು ತಿರುಗಿಸ್ ಬೈಯಲ್ಲ. ನೋಡಮ್ಮ ಒಳ್ಳೆ ಹುಡುಗ. ಹೌದು, ಸಾಕಮ್ಮನೂ ಹೆಣ್ಣು ನೋಡ್ತಾ ಇದ್ದಾಳೆ. ಹೌದಾ? ಅವನು ಎಲ್ಲಿದ್ದ ಇಷ್ಟು ದಿನ? ಊರಲ್ಲಿ ಇರ್ಲಿಲ್ವಲ್ಲ? ದಿನ ಅವನು ಅವ್ರ ಮಾವರ ಮನೆಗೆ ಇದ್ದಂತೆ. ಈಗೇನೋ ಅವ್ರ ಮಾವ ಕರ್ಕೊಂಡೋಗಮ್ಮ ಮದುವೆ ಮಾಡು ಅಂತ ಹೇಳ್ತಾನೆ. ಎಲ್ಲ ಒಂದು ಹೆಣ್ಣು ಹುಡುಕಿ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡು ಅಂತಾನ ಹೇಳವನಂತೆ. ಅದಕ್ಕೆ ಸಾಕಮ್ಮ ಕರ್ಕೊಂಬಂದ್ ಮನೆಗೆ ಇಟ್ಕೊಂಡು ಇವಾಗ ಹೆಣ್ಣು ಹುಡುಕ್ತಾ ಇದ್ದಾಳೆ. ನೋಡು, ಯಾರನ ಬುದ್ಧಿವಂತರು ಹುಡುಗಿಯರು ಅಂತವ್ನ ಬಿಟ್ಕೊಡೋದಿಲ್ಲ. ನೀನೇನ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ನಿನಗಿಷ್ಟ ಇದ್ರೆ ಬೇಕು ಅಂದ್ರೆ ನಾನೇ ಮಾತಾಡಿ ಒಪ್ಪಿಸ್ತೀನಿ. ನೀವಾ? ಯಾರಿಗೆ? ನನಗ? ಅಯ್ಯೋ ಅಮ್ಮ ಸುಮ್ಮನಿರಮ್ಮ. ಅವನಲ್ಲಿ ಈ ನಮ್ಮ ಲಾವಣ್ಯಲ್ಲಿ ಇವಳು ಸಖತ್ ಬೋಲ್ಡ್ ಓದಿದಾಳೆ ಅಂಥದ್ರಲ್ಲಿ ಹೋಗಿ ಆ ಗುಂಡನ್ಗೆ ಇವಳನ್ನ ಸೆಟ್ ಮಾಡಕ್ ನೋಡ್ತಾ ಇದೆಯಲ್ಲ. ಸುಮ್ಮನೆ ಇರು, ಇವಳು ಒಪ್ಪಲ್ಲ ಅದಕ್ಕೆಲ್ಲ. ಹಂಗಲ್ವೇ? ಒಂದ್ಸಲ ನೋಡ್ಲಿ ಬಿಡು. ಇವಳು ಮಹಾರಾಣಿ ತರ ಇರ್ಬೋದು. ಅವಾಗ ಗಂಡನ ಹತ್ರ ಕೆಲಸ ಮಾಡಿಸ್ಕೊಂಡು ದುಡಿಸ್ಕೊಂಡು ಆರಾಮಾಗಿರ್ಬೋದು. ನೋಡು ನಂದಿನಿ ಇಲ್ವಾ? ಅದೇ ತರ ನೀನು ಸುಖವಾಗಿರ್ತೀಯ. ನಂದಿನಿ ಗಂಡಗಿನ್ನ ಅಷ್ಟೊಂದು ಆಸ್ತಿ ಇಲ್ಲ ಏನಿಲ್ಲ. ಇವ್ರಿಗೆ ಒಂದು 5 ಎಕರೆ ಆಸ್ತಿನೂ ಐತೆ, ತೆಂಗಿನ ತೋಟ ಐತೆ, ಅಡಕೆ ತೋಟನೂ ಒಂದು 1,000 ಏನೋ ಇದಾವೆ ಅಂದ. ಇಬ್ರು ಅಣ್ಣ ತಮ್ಮಗಳು ಒಂದು 500 ನಿಮಗೂ ಬರ್ತವೆ. ಏನಿಲ್ಲ ಲಾವಣ್ಯ, ನೀನು ನಂದಿನಿ ತರ ಸುಖವಾಗಿರ್ಬೇಕು ಅಂತ ಆಸೆ ಪಡ್ತೀಯ? ಹೌದು, ಎಲ್ಲರೂ ಸುಖವಾಗಿರ್ಬೇಕು ಅಂತಾನೆ ತಾನೇ ಆಸೆ ಪಡೋದು. ಹೌದೌದು, ಗಂಡ ಪೆದ್ದ ಆದ್ರೂ ಪರವಾಗಿಲ್ಲ, ಓದ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಮೋಸಗಾರ ಆಗಿರ್ಬಾರ್ದು. ನಾನು ಮದ್ವೆ ಆದ್ನಲ್ಲ ಆ ತರ. ನೀನು ಆ ತರ ಮೋಸ ಆಗ್ಬೇಡ. ನೀನು ಅಷ್ಟೇನೆ, ಒಬ್ಬ ಪೆದ್ದನ್ನೇ ಕಟ್ಕೋ. ಅವಾಗ ಅವ್ನ್ ಮೋಸ ಮಾಡಕ್ಕೆ ಚಾನ್ಸೇ ಇಲ್ಲ. ಅವನಿಗೆ ಮೋಸ ಹೆಂಗ್ ಮಾಡೋದು ಅಂತಾನೆ ಗೊತ್ತಿರಲ್ವಲ್ಲ. ಅಲ್ವಾ? ಈಗ ನೋಡು, ನಂದಿನಿ ಗಂಡ ಎಷ್ಟು ನಿಯತ್ತಾಗಿದ್ದಾನೆ. ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ, ಅದಕ್ಕೆ ಅವಳು ಸುಖವಾಗಿದ್ದಾಳೆ. ಆದ್ರೆ ನಾನು ಓದಿರೋ ಹುಡುಗ ಲಕ್ಷ ಸಂಬಳ ತಗೊಂತಾನೆ ಅಂತ ಹೇಳಿ ಆಸೆ ಬಿದ್ದು ಮದ್ವೆ ಆಗಿದ್ಕೆ ನೋಡು, ನನಗೆ ಕೈ ಕೊಟ್ಟು ಇನ್ನೊಬ್ಬಳನ್ನ ಅವಳ ಮದ್ವೆ ಆಗೋದ. ಅದಕ್ಕೆ ನಿನ್ ಜೀವನ ಆ ತರ ಆಗ್ಬಾರ್ದಲ್ವಾ? ನಾನಂತೂ ಹಿಂಗಾದೆ, ನೀನಾದ್ರೂ ಸುಖವಾಗಿರು ಲಾವಣ್ಯ. ಅಯ್ಯೋ ಹೋಗ್ಲಿ ಬಿಡು, ನೋಡೋಣ ನಾನ್ ಮದ್ವೆ ಆಗೋ ಸಂದರ್ಭ ಬಂದಾಗ. ಯೋ ಲಾವಣ್ಯ, ಈಗ್ಲಿಂದಾನೇನೆ ಹುಡುಗನ ಹುಡ್ಕೋಬೇಕಮ್ಮ ನೀನು. ನಿನ್ನಂತ ಒಳ್ಳೆ ಹುಡುಗಿ ಯಾಮಾರಬಾರ್ದು. ಓದಿರೋ ಹುಡುಗ, ಶ್ರೀಮಂತ ಹುಡುಗ, ಅದು ಇದು ಅಂತ ಹೇಳಿ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅಂದ ಚಂದ ಕಟ್ಕೊಂಡು ಏನಾಗ್ಬೇಕು ಹೇಳು? ಒಳ್ಳೆ ಗಂಡ ಆಗ್ಬೇಕು, ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಹುಡುಗ ಆಗ್ಬೇಕು. ನೀನ್ ಬೇರೆ ಲಕ್ಷಣವಾಗಿ ಚೆನ್ನಾಗಿದ್ದೀಯಾ. ನೀನ್ ಸುಖವಾಗಿದ್ರೆ ತಾನೆ ನಿಮ್ಮ ಅಪ್ಪ ಅಮ್ಮನಿಗೂ ಖುಷಿ. ನೀನು ಯಾರೋ ಓದಿದ್ದೀನಿ ನಾನು ದೊಡ್ಡ ಶ್ರೀಮಂತರು, ನಾವೆಲ್ಲ ಓದಿರನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ರೆ ಅವ್ರಿಗೆ ಅಹಂಕಾರ ಜಾಸ್ತಿ, ದುರಹಂಕಾರ ಜಾಸ್ತಿ ಓದಿರೋ ಗಂಡು ಮಕ್ಕಳಿಗೆ. ಯೋಚನೆ ಮಾಡು. ಸಾಕಮ್ಮನ ಮಗುಗುನು ತುಂಬಾ ಬುದ್ಧಿವಂತ ಏನು ಅಲ್ಲದೆ ಇದ್ರು ಅವನಿಗೆ ಕೆಟ್ಟದನ್ನೋದು ಗೊತ್ತಿಲ್ಲ. ಯಾವಾಗ್ಲೂ ಒಳ್ಳೆಯವನಾಗಿರ್ತಾನೆ ಅವನು. ಅವನಿಗೆ ಕೆಟ್ಟ ಸವಾಸ ಇಲ್ಲ, ಎಣ್ಣೆ ಕುಡಿಯೋ ಸವಾಸ ಇಲ್ಲ, ಹುಡುಗಿ ಸವಾಸ ಇಲ್ಲ, ಈ ಗುಟ್ಕ ಪಟ್ಕ ಅಂತದೆಲ್ಲ ಏನು ಅಭ್ಯಾಸ ಇಲ್ಲ. ಏನಂದ್ರೆ ಅವ್ರ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಷ್ಟೇನೆ. ಮದ್ವೆ ಆದ್ರೆ ನೀನ್ ಹೇಳ್ದಂಗೆ ಕೇಳ್ತಾನೆ ಅಷ್ಟೇ. ಇನ್ನೇನು ವ್ಯತ್ಯಾಸ ಇಲ್ಲ. ಏನು ಆಂಟಿ, ನಾನೇನು ಇಷ್ಟು ಬೇಗ ಇನ್ನು ಮದ್ವೆ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ನೋಡೋಣ ಬಿಡಿ. ಮತ್ತೆ ಇನ್ನೇನ್ ದಿವ್ಯಾ ಸಮಾಚಾರ? ಕಾಲ್ ಚೆನ್ನಾಗಾಯ್ತಲ್ಲ ಸದ್ಯ? ಸಾಕು ಬಿಡು. ಚೆನ್ನಾಗಾಯ್ತು. ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ. ನಾನೊಬ್ಳೇ ಓಡಾಡ್ತೀನಿ ಹಿಂಗೆ ಊರ್ಕೊಂಡು. ಈಗ ವೀಲ್ ಚೇರಿನ ಅವಶ್ಯಕತೆ ಏನೂ ಇಲ್ಲ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ವೀಲ್ ಚೇರ್ ತಗೊಂಡು ಹೋಗ್ಬೇಕು ಅಷ್ಟೇನೆ. ಅಮ್ಮ ಹೋಗಿ ಇವಳಿಗೆ ಜ್ಯೂಸ್ ತಗೊಂಬ ಹೋಗು. ಸರಿ ಅಮ್ಮ, ಇಬ್ರಿಗೂ ಜ್ಯೂಸ್ ಮಾಡ್ಕೊಂಬತ್ತೀನಿ ಇರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.